ಮೇಲೆ ಬೆವರು ತುಂಬ್ಕೊಂಡಿದ್ದು ಅದಕ್ಕೇನೆ ಚೆನ್ನಾಗಿ ಹಣ್ಣಾಗೈತಲ್ಲ. ನಮ್ಮ ಶ್ರೀಮತಿ ಅವರು ಆನ್ಲೈನಲ್ಲಿ ಏನೋ ತರ್ಸೋರು ನೋಡ್ರಿ. ಮಗಳೇ, ಬೋಂಡದ ಕತೆ ಹೇಳ. ಒಂದು ಬೋಂಡದ ಕತೆ ಹೇಳ್ತೀನಿ ಕೇಳ. ಬೇಡ. ಹಾಂ, ಇಲ್ಲ ಹೇಳ್ತೀನಿ. ಹಾಯ್ ಹಾಯ್. ಎಲ್ರಿಗೂ ನಮಸ್ಕಾರ. ನವೀನ್ ಮದಿಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೇಳಿ ಮಗಳೇ. ಹಾಂ, ಇವತ್ತು ನಮ್ಮ ಜಾಣಿ ಮಗಳಿಗೆ ಒಂದು ಕೆಲಸ ಕೊಡ್ತಾ ಇದ್ದೀನಿ. ಒಂದು ಒಳ್ಳೆ ಕೆಲಸ ಕೊಡ್ತಿದ್ದೀನಿ. ಅದೇನು ಕೆಲಸ ನೋಡ್ರಿ. ಏನು ಮಾಡ್ತೀವಿ ಇವಾಗ? ಹೊಂಗೆ ಹೂವನ್ನ ತೆಗೆದು ಸೊಪ್ಪಿಗೆಲ್ಲ ಹಾಕ್ತೀನಿ. ಹೊಂಗೆ ಹೂವು ತೆಗೆದಾಕದಲ್ಲ, ಅಲ್ಲೈತಲ್ಲ, ಇದನ್ನ ತಗ. ಇದೈತೆ ನೋಡು, ಅದು ತೆಂಗಿನ ಇದು. ಅದನ್ನ ತಗೊಂಡು ಎಲ್ಲ ಗುಡ್ಸ್ಕೊ. ಇಲ್ಲೆಲ್ಲ ಹೊಂಗೆ ಹೂವನ ಇದನ್ನ ತಗೊಂಡು ಹೆಂಗೆ ಗುಡ್ಸೋದು? ಇದರಲ್ಲಿ ತೋರಿಸಿ ನೋಡಿ, ಇಲ್ಲ ಐತಲ್ಲ, ಹಿಂಗೆ ಗುಡ್ಸು. ಎಲ್ಲ ಒಂದು ಬರ್ತೈತೆ, ಮೇಲೆ ಗುಡ್ಸು. ನಾವು ಚಿಕ್ಕವರಿಗೆ ಹಿಂಗೆ ಮಾಡ್ತಿದ್ವಿ, ಅಲ್ಲಿ ಗುಡಿಸ್ತಿದ್ವಿ. ಗುಡ್ಸೆಲ್ಲ ಇಲ್ಲ ಒಂದು ಬಂದೈತೆ, ಗುಡ್ಸು ಹತ್ತದ ಎಲ್ಲ. ಆ ತರಗು ಎಲ್ಲ ಸೊಪ್ಪು ಎಲ್ಲ ಗುಡ್ಸ್ಕೊ ಅದೆಲ್ಲ. ನಾವು ಚಿಕ್ಕವರಿದ್ದಾಗ ಮಗಳೇ ಇಂಥ ತರಗು ತುಂಬ್ಕೊಂಡು ಹೋಗ್ಬೇಕಿತ್ತು. ತುಂಬಲ್ಲ. ಇದು ನಮ್ಮ ಮನೆ ಹತ್ರ ಇರೋ ಹೊಂಗೆ ಮರ. ಬೇಸಿಗೆನಲ್ಲಿ ತಣ್ಣಗಿರ್ತೈತೆ. ಇರೋದ್ರಿಂದನೇ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಏನಾದರೂ ಬರೋದು ನಮ್ಮ ಮನೆಗೆ. ಹೊಂಗೆ ಮರದ ನೆರಳು ತಂಪು ಚಂದ ಏನೋ ಹೇಳ್ತಾರೆ. ಬಡವ್ರ ಮನೆ ಊಟ ಚಂದ, ಹೊಂಗೆ ಮರದ ನೆರಳು ಚಂದ ಅಂತಲೇ ಏನೋ ಹೇಳ್ತಾರೆ ನೋಡ್ರಿ. ಇದೆಲ್ಲ ಹೂವು ಉದ್ರಿ, ಎಲೆ ಎಲ್ಲ ಉದ್ರಿ, ಅದು ತರಗು ಎಲ್ಲ ಗೊಬ್ಬರ ಹಾಕುತ್ತೆ. ಹೂವು ತರಗು ಎಲ್ಲ ಅದನ್ನೆಲ್ಲ ಒಂಚೂರು ಗಿಡಕ್ಕೆ ಏನಾದರೂ ಹಾಕಿದ್ರೆ ಒಳ್ಳೆ ಗೊಬ್ಬರ. ಅದು ಬರ ಇಲ್ವಾ? ಬರ ಆಯ್ತಾ? ಮೇಲೆ ಬೆವರು ತುಂಬ್ಕೊಂಡಿದ್ದು ಅದಕ್ಕೇನೆ. ಇಲ್ಲ ಇಕ್ಕು. ಆ ಸೊಪ್ಪೆಲ್ಲ ಒಂಚೂರು ಕಟ್ ಮಾಡಿ ಇದು ಮಾಡ್ಬೇಕು, ಹಾಕ್ಬೇಕು. ನೋಡಿ ಇದೆಲ್ಲ ಒಂಥರ ನೋಡಿ, ಇದೆಲ್ಲ ಸೀಡೆ ಬಂದೈತಲ್ಲ, ಎಲ್ಲ ಕಟ್ ಮಾಡಿಬಿಟ್ಟು ಈ ಹೊಂಗೆ ಹೂವು ಹಾಕಿದ್ರೆ ಚೆನ್ನಾಗಿ ಬೆಳಿತೈತಿ. ಇವಾಗ ಹೋಗಿ ಕತ್ತರಿತ ತಗ್ಸಿ ಸರ್, ಹೋಗು ಕೊಡು. ನೋಡ್ರಿ ಇಲ್ಲೆಲ್ಲ ಹೆಂಗೆ ಬೆಳೆದೈತೆ. ಇದನ್ನೆಲ್ಲ ಕಚಕ್ ಅಂತ ಕಟ್ ಮಾಡಾಕ್ತೀನಿ ಇವಾಗ. ಇಲ್ಲೆಲ್ಲ ಸೀಡೆ ಬಂದೈತೆ ನೋಡ್ರಿ, ಇದೆಲ್ಲ ಸೀಡೆ ಬಂದೈತಲ್ಲ, ಇದೆಲ್ಲ ಹೋಗ್ತೈತೆ. ಹಂಗೆ ಬಿಟ್ರೆ ಎಲ್ಲ ಹಂಗೆ ಬಿಡ್ಕತ್ತೈತೆ. ಅದಕ್ಕೆ ಕತ್ತರಿ ಕಟ್ ಆಗ್ತೈತ ಮಗಳ? ಇರು ಆಗ್ತೈತೆ ಮಗಳ, ಆಗ್ತಾಯಿತೆ. ಕೈಗಿಂತ ಕತ್ತರಿನ ಬೇಗ ಆಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿರಿ ಸೊಪ್ಪೆಲ್ಲ ಇಲ್ಲಿ ಕತ್ತರಿಸಿ ರಾಶಿ ಹಾಕಿದ್ದೀನಿ. ನೋಡಿರಿ ಹೆಂಗಿತ್ತು, ಎಲ್ಲ ಕಟ್ ಮಾಡಿಕ್ಕಿದ್ದೀನಿ. ನನ್ನ ಮಗಳಿಂದು ಆಟ ಆಡ್ತಾ ಕೂತಿದ್ದಾಳೆ ಅಕ್ಕ. ಎಲ್ಲ ಕಟ್ ಮಾಡಿದ್ದೀನಿ ನಾನು, ಸಾಕು. ಈಗ ತರಕ್ ತಗೊಂಡು ಏನು ಮಾಡ್ತೀಯಾ? ಸುಮ್ಮನೆ ಕೈಲಿ ಹಿಂಗೆ ಎರಿಸ್ಬೇಕು ಸುತ್ತ. ಅದು ಒಂದೊಂದು ಕಡೆ ಇಲ್ಲಿಗೆ ಹಂಗೆ ತಗೊಂಡು ಇಲ್ಲಿ ಹಾಕು. ಒಂದು ಕಡೆಯಿಂದ ನೀಟಾಗೆ ತಪ್ಪನಾಗ ಹಾಕು. ಹೊಂಗೆ ತರಗೇನು ಮಸ್ತಾಗೈತೆ ಹಂಗೆ. ಇವಾಗ ಹಾಕಿದೆಲ್ಲ ಹಂಗೆ ಕರೆಕ್ಟ್. ಅದು ಸೊಪ್ಪೆಲ್ಲ ಸಿಡಿ ಆಗಿತ್ತಲ್ಲ, ಅದೆಲ್ಲ ಬುಡಕ್ಕೆ ಕಟ್ ಮಾಡಾಕಿ ಹೊಂಗೆ ಹೂವು ಹೊಂಗೆ ತರಗಲ್ಲೇ ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀವಿ ನೋಡ್ರಿ. ಚೆನ್ನಾಗಿ ಸತ್ವ ಆಗಿ ಚೆನ್ನಾಗಿ ಬೆಳಿತೈತಿ ಇನ್ಮೇಲೆ ಸೊಪ್ಪು. ನೋಡಿದ್ರಲ್ಲ ಈ ಸೊಪ್ಪಿಗೆಲ್ಲ ಇಲ್ಲಿ ಹೊಂಗೆ ಹೂವು ಹೊಂಗೆ ತರಗು ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ದೀವಿ. ಅದಕ್ಕೆ ಬೆಳಿಗ್ಗೆ ನೀರು ಬಿಟ್ಟರೆ ಚೆನ್ನಾಗಿ ತಂಪಾಗಿ ಆ ಹೂವು ತರಗೇನಾಯ್ತು ಎಲೆ ಅದೆಲ್ಲ ಗೊಬ್ಬರ ಆಗಿ ಸೊಪ್ಪು ಚೆನ್ನಾಗಿ ಬೆಳೀತೈತೆ. ಹಳೆ ಕಾಲದಲ್ಲೆಲ್ಲ ಹೆಂಗೆ ಮಾಡ್ತಿದ್ವಿ. ಬರೀ ಇದಕ್ಕಷ್ಟೇ ಅಲ್ಲ, ಇವಾಗೇನೋ ಸೊಪ್ಪಿಗೆ ಮಾತ್ರ ತಂದಾಕಿದ್ದೀವಿ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಬೆಳಿಗ್ಗೆ ಎದ್ದು ಒಂದು ಚೀಲ ಹೊಂಗೆ ತರಗು, ಅಂದರೆ ತರಗುದ್ರುತ್ತಲ್ಲ ಆ ಟೈಮಲ್ಲಿ, ಆ ಸಮಯದಲ್ಲಿ ಒಂದು ಚೀಲ ಹೊಂಗೆ ತರಗು, ಅಂದರೆ ಬೂಸದ ಚೀಲ ಇಲ್ಲ ಗೊಬ್ಬರದ ಚೀಲ ಅಂತ ಬರೋದು. ಆ ಚೀಲದಲ್ಲಿ ಹೊಂಗೆ ತರಗು ಹೊಂಗೆ ಹೂವು ಅದೆಲ್ಲ ತುಂಬ್ಕೊಂಡು, ಅದು ತುಳಿದು ಕಾಲಲ್ಲಿ ತುಳಿದು ಅದ್ಮಿ ತುಂಬಬೇಕಿತ್ತು. ತುಂಬಿಕೊಂಡು ತಗೊಬಂದು ಮನೆಗೆ ಹಾಕ್ಬೇಕಿತ್ತು. ಮನೆಗೆ ಏನಕ್ಕೆ ಹಾಕ್ತಿದ್ವಿ ಅಂದರೆ ಕೊಟ್ಟಿಗೆ ಇರೋದು ಅವಾಗೆಲ್ಲ. ಕೊಟ್ಟಿಗೆ ಅಂದರೆ ಹಸುಗಳು ಕಟ್ಟೋ ಜಾಗ ಇರೋದು ಕೊಟ್ಟಿಗೆ. ಅಲ್ಲಿ ಬಂಡೆ ಹಾಸಿರೋರು ಕೆಳಕ್ಕೆ ಹಸು ಮಲ್ಗೋದಕ್ಕೆ. ಇವಾಗೆಲ್ಲ ಮ್ಯಾಟ್ಗಳೇನೋ ಬಂದಿದ್ದಾವೆ, ಆಗ ಬರೀ ಬಂಡೆ. ಆ ಬಂಡೆ ಮೇಲೆ ತಗೊಂಡು ಹೋಗ್ತಿದ್ವಲ್ಲ, ಅದನ್ನು ಅಳ್ತಾ ಇದ್ವಿ ಒಂದು ಇದು ಥರ. ಅದು ಹಸುಗಳೆಲ್ಲ ಮಲ್ಗೋವಲ್ಲಿ ಮೆತ್ತಗಿರೋದು. ಅದ್ರ ಮೇಲೆ ರಾತ್ರಿ ಹೊತ್ತು ಮಲ್ಗೋ ಸಗಣಿ ಗಂಜು ಎಲ್ಲ ಮಾಡೋದು. ಗಂಜು ಸಗಣಿ ಜೊತೆ ಅದನ್ನು ತಿಪ್ಪೆಗೆ ಬಾಚ್ಕೊಂಡು ಹೋಗ್ಬೇಕು. ತಗೊಂಡೋಗಿ ಎಲ್ಲ ತುಂಬ್ಕೊಂಡೋಗಿ ತಿಪ್ಪೆನಲ್ಲಿ ಅದು ಗಂಜು ಸಗಣಿ ಜೊತೆ ಸೇರಿ ಚೆನ್ನಾಗಿ ಕೊಳೆತು ಗೊಬ್ಬರ ಆಗೋದು. ಒಳ್ಳೆ ಸತ್ವವಾಗಿರೋವಂಥ ಗೊಬ್ಬರ ಅದು.
ಈ ಥರ ಗೊಬ್ಬರ. ಆಮೇಲೆ ತರಗಿಲ್ಲೇ ಇರೋ ಟೈಮಲ್ಲಿ ತರಗಿ ಹೂವು ಆ ಥರ ಇಲ್ಲದೇ ಇರೋ ಕಾಲದಲ್ಲಿ ಒಂದೊರೆ ಹುಲ್ಲಾದರೂ ಕಿತ್ಕೊಂಡು ಹೋಗ್ಬೇಕಿತ್ತು. ಒಟ್ಟಿನಲ್ಲಿ ನಾವು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಹೊಲ್ದ ಹತ್ರ ಬಂದು ಏನಾದರೂ ಒಂದು ಕೆಲಸ ಮಾಡಬೇಕಿತ್ತು. ಈಗಿನ ಮಕ್ಳಿಗೆ ಅಷ್ಟೊಂದೆಲ್ಲ ಇದು ಮಾಡೋದಿಲ್ಲ, ಬರೀ ಓದೋದಕ್ಕಷ್ಟೇ ಸೌಕರ್ಯ ಮಾಡಿಕೊಡ್ತೀವಿ. ಆದರೂ ನಮ್ಮ ಮಗಳಿಗೆ ಇದೆಲ್ಲ ಸ್ವಲ್ಪ ತಿಳಿದಿರಲಿ ಅಂತ ಇವತ್ತು ಅವಳ ಕೈಲೆಲ್ಲ ಹೊಂಗೆ ಹೂವು ಇದೆಲ್ಲ ಗುಡಿಸಿ ತೊಗೊಬಂದು ಇಲ್ಲಿ ಹಾಕ್ಸಿದ್ದು. ಎಲ್ಲಿ ಹಣ್ಣಾಗಿಲ್ಲ? ಹಣ್ಣಾಗೈತೆ ನೋಡಿ, ಕಾಣಿಸುತ್ತೆ ನೀನು. ಆ ಕಡೆ ಸೈಡ್ ಇಲ್ಲಿ ಇಲ್ಲಿ ಇಲ್ಲೇ ಅವು ನೋಡಿ, ಇಲ್ಲಿ ಇಲ್ಲಿ ನೋಡು, ಅಲ್ಲೊಂದೈತೆ ಕಿತ್ಕ. ಇಲ್ಲಿ ಇಲ್ಲಿ ನಿಧಾನಕ್ಕೆ ಕಾಯೆಲ್ಲ ಇದಾಗ್ತದೆ, ಹುಷಾರಾಗಿ ಕಿತ್ಕೋಬೇಕು. ನಮ್ಮ ಮೀಯಾವ್ ನೋಡ್ರಿ ಇಲ್ಲಿ ಬಂದು ಗೊತ್ತೈತೆ ಏನಮ್ಮ? ಏನು ಮೀಯಾವ್ ಎದ್ರಕಂತೈತೆ ಅದು ಈಗಲೂ ಸ್ವಲ್ಪ. ಏನಿಲ್ಲ ನಮ್ಮ, ಏನು ಮಾಡಲ್ಲ ನಾವು ನಿಮ್ಮನ್ನ. ಎಷ್ಟು ಚೆನ್ನಾಗಿ ಹಣ್ಣಾಗೈತಲ್ಲ. ತಪ್ಪಂದೈತೆ ನೋಡೋದು ಕಿತ್ಕ. ತಪ್ಪಂದು ಕೆಳಗಡೆ ಇರೋದು, ಕೆಳಗಡೆ ಸಣ್ಣದ ತಪ್ಪಂದ. ಇಷ್ಟ ಆಯ್ತಾ? ಕಿತ್ಕ. ಕಿತ್ಕ. ಸಣ್ಣದಿದು ಸಾಕಪ್ಪ, ಅಷ್ಟೇ ಇರೋದನ್ನ ಸಾಕು, ಜಾಸ್ತಿ ಅದು. ಇಲ್ಲಿ ನೋಡು, ತೋರ್ಸ ನೋಡ್ರಿ, ನಾವು ಬೆಳೆದಿರುವಂಥ ಟೊಮೊಟೊ ಬದನೆಕಾಯಿ ಇಷ್ಟು ಸಿಕ್ಕೈತೆ. ಇವತ್ತು ಸಿಗ್ತಾ ಇರ್ತೈತೆ ಅವಾಗ ದಿನ ಬಿಡ್ತೀನ. ಇವತ್ತಿಷ್ಟು ಸಿಕ್ಕೈತೆ. ನಮ್ಮ ಶ್ರೀಮತಿಯವರು ಆನ್ಲೈನಲ್ಲಿ ಏನೋ ತರ್ಸೋರು ನೋಡ್ರಿ. ಇದು ಇದು ನೆಟ್ಟು ಸೊಳ್ಳೆ ಪರ್ದೆ ಅಂದರೆ ಇದು ಕಿಟಕಿಗೆ ಹಾಕೋಕ್ಕೆ ಸಪ್ರೇಟ್. ಸಪ್ರೇಟ್ ನೆಟ್. ಅದರ ಒಂದು ಪ್ಯಾಕಲ್ಲಿ ಏನು ಕೊಟ್ಟವ್ರೆ? ಏನೋ ಇವು ಕೊಟ್ಟವ್ರಪ್ಪ, ನಟ್ಟು. ಏನು ಹೇಳ್ತಾರೆ ಅವನ್ನ? ನೆಟ್ಟಲ್ಲ, ನನಗೂ ಗೊತ್ತಿಲ್ಲ. ಇದು ಅದಕ್ಕೆ ಬಡಿಯೋದು ಮಳೆ ಥರ ಐತೆ. ಅನ್ನಕ್ಕೆ ತಿಡ್ಡಿ ಆಫ್ ಮಾಡ್ಬೇಕು. ಇದು ಬಂದುಬಿಟ್ಟು ಇದು ಅನ್ಸೋದು ಅದಕ್ಕೆ. ಅಂಟಿಸಿ ಅದು ಅನ್ಸೋದಿದೆ. ಬೇಕಾ ಮನೆಗೆಲ್ಲ ಹಾಕೋದಕ್ಕೆ? ಅಲ್ಲ ನೋಡ್ತಾ ಇದ್ದೀನಿ ಏನೇನೈತೆ. ಈಗ ಇದು ಒಡೆಯೋದು ಮಳೆ ಹೊಡಿಯೋದು, ಮಳೆ ಥರ. ಅದಾ? ಮಳೆ ಹೊಡೆದ್ರೆ ಇದಾಗ್ತದೇನ. ಸ್ಟೆಪ್ 1 ಧೂಳು ಒರೆಸ್ಬೇಕು, ಕಿಟಕಿ ಮೇಲೆ ಇರೋದು. ಸ್ಟೆಪ್ 2 ಇದು ಬಂದ್ಬಿಟ್ಟಲ್ಲ ಅಳತೆ ಅಂಟಾಕ್ಬೇಕು. ಇದೇನೋ ಟೇಪ್ ಅಂಟಾಕ್ತಾರಲ್ಲ ಸುತ್ತ, ಅದಾದ್ಮೇಲೆ ಇದೇನೋ ಅಂಟಾಕ್ಬೇಕು. ಈ ಥರ ಐತಲ್ಲ ಇದು. ಆಮೇಲೆ ಮಳೆ ಹೊಡೆಯೋದು, ಅಳತೆ ಮಾಡೇ ತರಿಸಿರೋದು. ಅವತ್ತೆ ನೋಡಬೇಕು. ಹಿಡ್ಕ ಅಲ್ಲಿಗೆ ಕಿಟಕಿಗೆ ಯಾವ್ದ ಮೇಲೆ? ಹಂಗ ಅಬ್ಬಾ, ಮೇಲೆ ಹತ್ಬಿಟ್ರು ನಮ್ಮ ಶ್ರೀಮತಿಯವರು. ಯಾವತ್ತು ಟಾಪಲ್ಲಿ ಇರ್ತಾರೆ ನಮ್ಮ ಶ್ರೀಮತಿಯವರು. ಆಗ್ತೈತಾ? ಇಲ್ಲಿ ಕೆಳಗೆ ಕರೆಕ್ಟ್ ಆಗ್ತೈತಿ. ಈ ಕಡೆ ಆ ಕಡೆ ಈ ಕಡೆನೂ ಐತಿ. ಆಗ್ತೈತಾ? ಬಿಡ ಆಗ್ತೈತಿ. ಅಂದ್ರೆ ಇದೇನೋ ಬೀಡಿಂಗ್ ಹೊಡ್ತಾರಲ್ಲ, ಬೀಡಿಂಗ್ ಮೇಲೆ ಬರುತ್ತದು. ಇರ್ಲಿ ಬಿಡೇನಾಗಲ್ಲ, ಅದ್ರ ಮೇಲೆ ಅಂಟಾಕ ಅಷ್ಟೇ. ಏನ್ ಸೆಕೆನಪ್ಪ, ಕಿಟಕಿ ತೆಗಿಲ್ಲ ಬೇಡ ಅಲ್ವಾ? ಸೊಳ್ಳೆ ಬತ್ತವ? ತೆಗಿನ. ಹಾ, ಅಂದ್ರೆ ಸೊಳ್ಳೆ ಸಿಕ್ಕಾಪಟ್ಟೆ. ಸೆಕೆ ಅಂದ್ರೆ ಸೆಕೆ. ಅದು ಏನು ಅಂದ್ರೆ ರಾತ್ರಿ ಹೊತ್ತು ತುಂಬಾ ಸೆಕೆ ಆಗ್ತೈತೆ. ಕಿಟಕಿ ತೆಗಿಯೋಣ ಅಂದ್ರೆ ಕಿಟಕಿ ತೆಗೆದ್ರೆ ಸೊಳ್ಳೆ ಕಾಟ. ಅದೆಲ್ಲ ನೋಡಿ ರೋಸತ್ತು ಸಾಕಪ್ಪ ಅನ್ಸಿ ಇದನ್ನ ಬುಕ್ ಮಾಡಿ ತರಿಸಿರೋದು ನಮ್ಮ ಶ್ರೀಮತಿಯವರು. ಕರೆಕ್ಟ್ ಇದ್ರ ಮೇಲೆನಾ, ಬಿಲ್ಡಿಂಗ್ ಮೇಲೆನಾ? ಓ ಪಕ್ಕ. ಆಮೇಲೆ ಹೆಚ್ಚು ಕಮ್ಮಿ ಆಯಿತು ಇಲ್ಲ ಅರ್ತೀವಿ. ಹಾಕ್ತೀಯಾ? ಆಗುತ್ತಾ? ನೋಡ್ಕೊಂಡು ಹಾಕು. ಆಮೇಲೆ ಇರು ಈ ಕಡೆ ಕೊಡು. ಈ ಕಡೆ ಮೂಲೆ ಹಾಕಿದ್ಯಾ? ಆ ಕಡೆ ಮೂಲೆ ಆಗೈತಾ? ಇನ್ನೊಂಚೂರಿ ಕಡೆ ಕೂಡ. ಹಾಂ, ಅಂಟ್ಸ ಆ ಕಡೆ. ಈ ಕಡೆ ಪೂರ್ತಿ. ಆಮೇಲೆ ಎಳ್ದನ್ನು ನಾನು ಅಂಟಿಸ್ಕೊತೀನಿ. ಹಾಂ, ಕೊನೆಗೂ ಕಿಟಕಿ ತೆಗೆದುಬಿಟ್ವಿ. ನೋಡು, ಸೆಕೆ ನೀರು. ಇವಾಗ ಸ್ವಲ್ಪ ಗಾಳಿ ಬರ್ತೈತೆ ಕಿಟಕಿಲಿಂದ. ಫ್ಯಾನ್ ಹಾಕಿದ್ರು ಅಬೇ ಗಾಳಿ, ಆ ಬಿಸಿ ಗಾಳಿ ಬರ್ತೈತೆ. ಫ್ಯಾನ್ ಹಾಕಿದ್ರೆ ಹೊರಗಡೆ ಗಾಳಿನೇ ಗಾಳಿ, ನ್ಯಾಚುರಲ್ ಗಾಳಿ. ಫಸ್ಟ್ ಮನೆಯಿಂದ ಒಂದೆರಡು ಗಿಡಗಳಿಕ್ಬೇಕಪ್ಪ, ದೊಡ್ಡ ದೊಡ್ಡವು ಗಾಳಿ ಚೆನ್ನಾಗಿ ಬೀಸಂತವು. ಇದು ಎಂಥದ್ದು ಗೋಡಂಬಿ ಗಿಡ ಇಕ್ತಿದ್ರು. ಗೋಡಂಬಿ ಮಳೆ ಬರಲಿ. ಸಾಕು ಬಿಡಮ್ಮ, ಏನು ಅದನ್ನ ಐರನ್ ಗೀರನ್ ಮಾಡ್ತಾ ಇದೆಯಾ? ಕಚ್ಕೊಳ್ಳಿ ಅಂತ. ಸಾಕು ಐರನ್ ಮಾಡ್ಬಿಡೋದನ್ನ. ಇವೇನ್ ಮಾಡೋದು ಇವನ್ನ? ಇವು ಬೇಕಿದ್ರೆ ನೀನು ಹೊಡ್ಕೋಬೋದು ಅಲ್ಲಿಗೆ.
ಏನು ಹೊಡೆಯೋದು ಬೇಡ ಬಿಡು, ಸುಮ್ಮನೆ ಯಾಕೆಲ್ಲ ಕಿಟಕಿ ಎಲ್ಲ ತೂತ ಮಾಡಿಕ್ಕೊಳ್ಳೋದು. ಅಲ್ವಾ? ಹ್ಞೂ ಹಂಗೆ ಎತ್ತಿಕ್ಕನ ಏನನ್ ಬೇಕಾಗುತ್ತೆ ಮುಂದೆ ಅಂದ್ರೆ. ಇನ್ನೊಂದು ಅಷ್ಟೇ ಕಿಟಕಿಗೆನೆ ತರ್ಸಿರೋದು. 3 ತರ್ಸಿದೀವಿ, ಅದ್ರಲ್ಲಿ ಒಂದು ಹಾಲ್ಗೆ ಹಾಕಿದೀವಿ. ಈಗ ಇನ್ನೊಂದು ರೂಮ್ಗೆ ಹಾಕ್ತಾ ಇದೀವಿ. ಇನ್ನೊಂದು ರೂಮ್ಗೆ ಆ ಕಡೆ ರೂಮ್ಗೆ ಒಂದು ತರ್ಸಿದೀವಿ. ಅಪ್ಪ ಏನಪ್ಪ ಫ್ಯಾನ್ ಹಾಕ್ತೀನಿ ನಮ್ಮ ಶ್ರೀಮತಿ ಪಾಪ ಸೆಕೆ ಸೌಂಡ್ ಫ್ಯಾನ್ ಹಾಕಿದ್ರೆ. ಹಾಂ, ವಿಡಿಯೋ ಮಾಡೋಕ್ಕೆ ಬ್ಲಾಗಲ್ಲಿ ಸೌಂಡ್ ಬರುತ್ತೆ ಅಂತ ಹಾಕಿರಲಿಲ್ಲ. ಈ ವಿಡಿಯೋ ಇದು ಮುಗೀತಲ್ಲ, ಈಗ ಫ್ಯಾನ್ ಹಾಕಿದ್ದೀವಿ. ತಿರುಗ್ತೈತೆ ಫ್ಯಾನ್ ನೋಡ್ರಿ. ಹಾಂ, ಸ್ವಲ್ಪ ಸೆಕೆ ಆರಿಸ್ಕ. ಬೆಳಗ್ಗೆ ಟೈಮ್ ಅಂದ್ರೆ ಒಂದು 4:30-5 ಗಂಟೆ ಮೇಲೆ ಬೆಳಗಿನ ಜಾವ ಅದು ಆಗಲೇ ನಾನು ನಮ್ಮ ಜಾಣೆ ಮಗಳು ಹೊಂಗೆ ಹೊತ್ತು ಗುಡ್ಸಾಕೋದ್ವಲ್ಲ, ಆ ಹೊಂಗೆ ಮರ ಅದು ಗಾಳಿ ಬರ್ತೈತೆ. ಈ ರೂಮ್ ಮೂಲೆಯಲ್ಲೇ ಇರೋದದು. ಇನ್ನೊಂದು ರೂಮ್ ಕಿಟಕಿ ಸೈಜು 90x120, ಅಗಲ 90, ಉದ್ದ 120. ಇದೇ ಸೇಮ್ ಸೈಜ್, ಇದೇ ಸೈಜು ಈ ಕಿಟಕಿ ಸೈಜ್ ಅಲ್ಲ, ಈ ಕಿಟಕಿ ಸೈಜ್. ಇವಾಗ ಹಿಂಗೆ ಆಡಿಸು, ಅರ್ಥಾಯ್ತಾ? ಹಿಂಗೆ ಎರಡು ಕೈಲಿ ಹಂಗೆ ಇವಾಗ ಬೀಳ್ತೈತೆ ನೋಡು. ಅನ್ನು ಅಲ್ಲೇ ಬೀಳ್ತೈತೆ, ಎಲ್ಲೂ ಚೆಲ್ಲಲ್ಲ, ಅಲ್ಲೇ ತಟ್ಟೆ ಒಳಗಡೆ ಅನ್ನು. ಆಯಿತಾ? ನೋಡ್ರಿ, ನಮ್ಮ ಶ್ರೀಮತಿಯವರು ನಮ್ಮ ಜಾಣೆ ಮಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಕಡಲೆ ಹಿಟ್ಟನ್ನ ಜಲ್ದಿ ಹಿಡಿಯೋದು. ಬೀಳ್ತಾಯ್ತಾ? ನಮ್ಮ ಜಾಣೆ ಮಗಳು ಏನಿದು ಕಡಲೆ ಹಿಟ್ಟು ಜಲ್ಡೆ ಇಟ್ಕೊಟ್ಟು ಸುಸ್ತಾಗಿ ಪಾಪ ಸುಮ್ಮನೆ ಕೂತ್ಬಿಟ್ಟ. ಸುಸ್ತಾಗಿ ಕೂತಿರೋದು, ಸುಮ್ಮನೆ ಕೂತಿರೋದು. ನಮ್ಮ ಶ್ರೀಮತಿಯವ್ರೀಗ ಬೋಂಡ ಮಾಡೋದಕ್ಕೆ ಇದು ಕಡಲೆ ಹಿಟ್ಟು ಮತ್ತು ಇನ್ನೇನಮ್ಮ, ಅಕ್ಕಿ ಹಿಟ್ಟು, ಅಡುಗೆ ಅರಿಶಿನ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಲ್ಲಿ ಈರುಳ್ಳಿ, ಇದೇನಿದು ಕರಿಬೇವು, ನುಗ್ಗೆ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಸಣ್ಣದಾಗಿ ಉದ್ದುದಕ್ಕೆ ಹಚ್ಚಿಟ್ಟಿರೋದು. ಇಷ್ಟು ಸಣ್ಣದಾಗಿ ಹಚ್ಚಿಟ್ಟಿರೋ ನೋಡಿ. ಇದ್ರೆ ಕೊತ್ತಂಬರಿನೂ ಹಾಕೋಬಹುದು. ನಮ್ಮಲ್ಲಿ ಕೊತ್ತಂಬರಿ ಖಾಲಿ ಆಗೈತೆ, ಅದಕ್ಕೆ ಈಗ ಬೋಂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಹಾಕ್ಕೊಂಡು ಇದರಲ್ಲಿ ಕಲಿಸ್ಕೋಬೇಕು. ಈರುಳ್ಳಿ, ಕರಿಬೇವು, ನುಗ್ಗೆ ಸೊಪ್ಪು ಎಲ್ಲ ಹಾಕಿದ್ದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಸ್ಟವ್ ಹಚ್ಚೋದೇ ಮಾತಾಡಿದ್ದೀನಿ. ಹುಷಾರಂಗೆ ದಗ್ಗತೈತೆ, ಹಂಗೆ ಒಂದು ಕೈಯಲ್ಲಿ ಆನ್ ಮಾಡಬೇಡ, ಇದು ಮಾಡಬೇಡ ಯಾವತ್ತೂ. ಆಯಿತಾ? ನನಗೆ ಹೇಳಿ, ನಾನು ಲೈಟ್ರಲ್ಲಿ ಆನ್ ಮಾಡ್ತಿರ್ಲಿಲ್ವಾ? ಲೈಟರ್ನಲ್ಲಿ ಹಿಂಗೆ ಆನ್ ಮಾಡ್ತಿದ್ದೆ. ಬಂತ ಬೋಂಡದಿತ್ತಾರ? ಅದೇ ಹಂಗೆ ಬೀಳ್ಬೇಕಾ ಬೋಂಡ್ ತೊಳಕ್ಕೆ? ಅಲ್ಲ, ಬಾಣಲಿ ಒಳಕ್ಕೆ. ಎಣ್ಣೆ ಕಾಯಬೇಕು, ಕಲಸಿಟ್ಟಿದ್ದೀನಿ. ಟೈಮ್ ಇದ್ರೆ ಒಂದು 10 ನಿಮಿಷ 15 ನಿಮಿಷ ಹಂಗೆ ನೆನೆಯೋದಕ್ಕಿರ್ಬೋದು. ಟೈಮ್ ಇಲ್ಲ ಅನ್ನೋಂಥವ್ರು ಎಣ್ಣೆ ಕಾಯೋವರೆಗೂ ಬಿಟ್ಬಿಟ್ಟು, ಎಣ್ಣೆ ಕಾಯುವಾಗ ಕಡಿಮೆ ಹುಡಿಕಿರ್ತೀವಲ್ವಾ, ಹೆಂಗೋ ಒಂದು 5 ನಿಮಿಷ ಆಗ್ತದೆ, ಅಲ್ಲಿವರೆಗೂ ರೆಸ್ಟ್ ಮಾಡ್ಬೋದು. ಹೋಗಿ ಮಲಿಕ ಹೋಗು. ರೆಸ್ಟ್ ಅಂದ್ರೆ ಆ ಥರ ರೆಸ್ಟ್ ಅಲ್ಲ. ಅಲ್ಲ, ನಾನ್ ರೆಸ್ಟ್ ಮಾಡ್ತೀನಿ ಅಂತಲ್ಲ ಹೇಳಿದ್ದು. ಆ ಹಿಟ್ಟು ಕಲಸಿಟ್ಟಿರೋದಕ್ಕೆ ರೆಸ್ಟ್ ಮಾಡಕ್ಕೆ ಹೇಳ್ತೀನಿ. ಹಿಟ್ಟಿಗೆ ರೆಸ್ಟಾ? ಸ್ಟ್ಯಾಂಡ್ ರೆಡಿ ಆಗಿದೆ ಇದ್ರದ್ದು, ಜಾಲರದ್ದು. ಅದು ಹಿಟ್ಟು 10ಕ್ಕೆ ಬಂತು. ಎಣ್ಣೆ ಇನ್ನೂ ಬಿಸಿ ಆಗಿಲ್ಲ, ಎಲ್ಲ ಮಳೆ ಆಗ್ತಿರ್ಬೇಕು, ತಣ್ಣಗೆ ಬರ್ತೈತೆ. ಅದಕ್ಕೆ ನೋಡ್ರಿ, ಈ ಕೋತಿ ತಾನು ಕೆಡತ್ತಲ್ದೆ ಒಣ ಎಲ್ಲ ಕೆಡಿಸ್ತು ಅಂತ ಏನೋ ಮಾತೇ ಐತಲ್ಲ, ಆ ಥರ ನಮ್ಮ ಜಾಣೆ ಮಗಳು ಇವಾಗ ಕೂತವಳಲ್ಲ, ಅದೇ ಥರ ಅವ್ರ ಅಮ್ಮನ ಬಂದು ಕಟ್ಟೆ ಹತ್ತಿ ಕೂತ್ಕೊಬಿಟ್ರು. ಅವ್ರು ತಾನೇ ಅವಳು ಕೂತವಳೆ ಅಂತ ಏನು ಕೂತ್ಕೊಂಡಿಲ್ಲ, ಸುಮ್ಮನೆ ಬೋಂಡ್ ಹಾಕಕ್ಕೆ ಈಸಿ ಆಗುತ್ತೆ, ನಿಂತ್ಕೊಂಡು ಯಾಕೆ ಹೆಂಗೋ ಕೂತ್ಕೊಂಡೇ ಮಾಡ್ಬೋದಲ್ಲ ಅಂತ ಕೂತ್ಕೊಂಡೆ. ಮಲ್ಕೊಂಡು ಮಾಡ್ಬೋಡು, ಉದ್ದಕ್ಕೈತೆ ಆ ಸ್ಲ್ಯಾಬ್ ನೋಡು, ಅಲ್ಲಿಂದ ಮಲ್ಕೊಂಡ್ರೆ ಕೈಯಲ್ಲಿ ಸೇರಿಸಿ ತೆಗಿಬೋದು. ನೋಡಿ, ಟೇಸ್ಟ್ ತಗೊಂಡಿದ್ದೀನಿ. ಇದು ಎಣ್ಣೆ ಒಳಗೆ ಬಿಡ್ತಿದಂಗೆ ಮೇಲ್ ಕೆದ್ದೊಳ್ಬೇಕು. ಮೇಲ್ ಕೆದ್ರೆ ಎಣ್ಣೆ ಕಾದೈತೆ ಅಂತ. ಇಲ್ಲ ಅಂದ್ರೆ ಕಾದಿಲ್ಲ, ಇನ್ನು ಕಾಯಿಸ್ಬೇಕು ಅಂತ. ಈಗ
ಬೋಂಡ ಬಿಡೋದಾ? ಮಗಳೇ, ಬೋಂಡದ ಕತೆ ಹೇಳ. ಒಂದು ಬೋಂಡದ ಕತೆ ಹೇಳ್ತೀನಿ ಕೇಳು. ಬೇಡ ಹಾಂ, ಬೇಡ, ಇಲ್ಲ ಹೇಳ್ತೀನಿ. ಬೇಡ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೆ ಏಕೆ? ವಿಶೇಷವಾದ ದಿನ ಹೇಳಿ. ಇವತ್ತು ವಿಶೇಷ. ನಿಮ್ಮ ಮಗಳಿದ್ದಾಳಲ್ಲ ಜೊತೆಲಿ, ಪರವಾಗಿಲ್ಲ ಹೇಳು. ಹೇಳಲ್ಲ ಮಗಳೇ? ಏನಾಗಲ್ಲ ಹೇಳು. ಎಲ್ಲಿ ಬಿಡು ನೋಡೋದು. ಇನ್ನೊಂದು ಯಾವ ಸೈಜ್ ಬಿಡ್ತೀಯ ಬೋಂಡ, ಅದು ನೋಡ್ಕೊಂಡು ಹೇಳ್ಬೇಕು ಕತೆ ಹೇಳ್ಬೇಕಾರೆ. ಹಾಂ ಮಗಳೇ, ಬೋಂಡ ಅಂದ್ರೆ ಇಷ್ಟು ದಪ್ಪ ಗೊತ್ತಾ? ಇಷ್ಟು ದಪ್ಪ ಆಯ್ತಾ? ಒಂದು ಆಲೂಗಡ್ಡೆ ದಪ್ಪ? ಇಷ್ಟಪ್ಪ ಆಯ್ತು. ಇನ್ನೂ ದಪ್ಪ ಆಯ್ತು ಅನ್ಸುತ್ತೆ. ಇಲ್ಲ, ಹೌದಾ? ಇಲ್ಲ, ಇಷ್ಟಪ್ಪ ಆಯ್ತು. ನಮ್ಮ ಮದುವೆಗೂ ಮುಂಚೆ ಅಲ್ವಾ? ಮದುವೆಗೂ ಮುಂಚೆ ಇವ್ರ ಮನೆಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅವಾಗ ಇವಮ್ಮ ಏನು ಮಾಡಿದ್ದಿ? ಸಾರು, ಮಡಕೆ ಹುಳಿಕಾಯಿ ಸಾರು ನೆನ್ಪಿಲ್ಲ ಅವತ್ತೇನು ಏನೋ ಮಾಡಿದ್ದೆ. ಒಟ್ಟಲ್ಲಿ ಬೋಂಡ ನೆಂಚ್ಕೊಳಕ್ಕೆ. ಬೋಂಡ ನೆನ್ಸ್ಕೊಳಕ್ಕೆ ಅಂತಲ್ಲ, ನೀನ್ ಬಂದಿದ್ದೆ ಅಂತ ಮಾಡಿದ್ದೆ ಅಷ್ಟೇ. ಬೋಂಡ ಮಾಡ್ತು ಮಗಳು. ಯೂಟ್ಯೂಬ್ ದಪ್ಪ ಏನದು ಕ್ಯಾಪ್ಸಿಕಮ್ ಬೋಂಡ ಇರ್ತೈತಲ್ಲ, ಹಂಗೆ ಅಷ್ಟು ಹೇಳ್ಬೇಡ, ಅಷ್ಟು ದಪ್ಪ ಇಲ್ಲ, ಇಷ್ಟಪ್ಪ ಆಯ್ತು. ಒಡ್ಡಕ್ಕೆ ದಪ್ಪ ಐತೆ. ಕ್ಯಾಪ್ಸಿಕಮ್ ಅಂದ್ರೆ ಇಷ್ಟಪ್ಪ ಬರ್ತೈತೆ ಗೊತ್ತಾ? ಹ್ಞೂ, ಇದು ಈ ಬೋಂಡ ಇಷ್ಟಪ್ಪ ಆಯ್ತು. ಅಷ್ಟು ದಪ್ಪ ಆಯ್ತು. ಅದು ಬೋಂಡ ಒಳಗಡೆ ಬೆಂದಿಲ್ಲ, ಏನಿಲ್ಲ. ನೀವು ಅಮ್ಮಂಗೆ ಬರ್ತಾ ಇಲ್ಲ. ಇಟ್ಟು ದಪ್ಪ ಬೋಂಡ ಬಿಡ್ತೈತೆ ತೆಗಿತೈತೆ. ತಿರ್ಗಿ ಆಮೇಲೆ ಯಾರೋ ಪಕ್ಕದ ಮನೆಯವ್ರು ಯಾರೋ ಬಂದು ಇಷ್ಟಿಷ್ಟು ದಪ್ಪ ಮಾಡ್ಬಿಡಮ್ಮ, ಇಷ್ಟೇ ಬೆಂದ್ರಿ ಬಿಟ್ರೆ ಬೋಂಡ ಚೆನ್ನಾಗಿ ಬೇಯ್ತೈತೆ ಅಂತ ಯಾರೋ ಹೇಳ್ಕೊಟ್ರು ಪಕ್ಕದ ಮನೇಲಿ. ಆವಾಗ ನಿಮ್ಮ ಅಮ್ಮಂಗೆ ಇಲ್ಲಮ್ಮ ಎಷ್ಟೈತೆ ಬೋಂಡ ಇದು? ಇಷ್ಟು ಬಿಟ್ಟೆ. ಇದ್ರ 3ರಷ್ಟು ಇತ್ತು ಮಗಳ. ಇನ್ನೂ ಜಾಸ್ತಿ ಐತೆ ಮಗಳೇ, 3ಅಷ್ಟೇನು, ಇನ್ನೂ ದಪ್ಪ ಆಯ್ತು. ಆಗವಲ್ಲ. ಒಂದೇ ಸಲ ಎತ್ಕೊಬಿಟ್ಟೆ. ಅದೇನದು ಹಂಗೆ ಕುಣಿತಾ ಇತ್ತು. ಎಣ್ಣೆ ತೊಟ್ಟಿಗೆ ಎಣ್ಣೆ ಇರ್ತೈತೆ ತೊಟ್ಟಿರ್ತೈತೆ ಎಣ್ಣೆ. ಹಾಂ, ಅದ್ರಲ್ಲ ಎಣ್ಣೆ ಎಲ್ಲ ಬಸ್ಕೋಬೇಕು ಅಂತ. ಬಿಸಿ ಬಿಸಿ ಬೋಂಡ ರೆಡಿ. ಆದ್ರೆ ನನ್ಗನ್ಸಿದ್ದು ಏನ್ ಗೊತ್ತಾ, ಹೆಣ್ಮಕ್ಳು ಏನ್ ಕಲಿದೇ ಇದ್ರು ಪರವಾಗಿಲ್ಲ, ಹೊರ್ಗಡೆ ಹೋಗಿ ಹೊಲದಲ್ಲಿ ಕೆಲಸ ಅಥವಾ ಹೊರ್ಗಡೆ ಹೋಗಿ ಯಾವ್ದಾನ ಕಂಪ್ನಿಯಲ್ಲಿ ಕೆಲಸ ಆತರ ಎಲ್ಲ ಕಲಿದೇ ಇದ್ರು ಪರವಾಗಿಲ್ಲ. ಮನೆಯಲ್ಲಿ ಮನೆ ನೋಡ್ಕೊಳ್ಳೋದು, ಮನೆ ಜವಾಬ್ದಾರಿ ತಗೊಳ್ಳೋದು, ಅಡ್ಗೆ ಮಾಡೋದು, ತಿಂಡಿ ಮಾಡೋದು ಮಾತ್ರ ಕಲಿಲೇಬೇಕು. ಹೌದಾ? ಅದರಲ್ಲೂ ಅಡುಗೆ ಮಾಡೋದು ಮಾತ್ರ ತುಂಬ ಚೆನ್ನಾಗಿ ಕಲಿಬೇಕು. ಅಡುಗೆ ಮಾಡಿ ಮನೇಲಿ ಊಟ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿಕ್ಕಿದ್ರೆ ಗಂಡ, ಅತ್ತೆ, ಮಾವ ಯಾರ್ಯಾರು ಇರ್ತಾರೋ ಎಲ್ಲರೂ ಅವ್ರ ಪರನೇ ಇರ್ತಾರೆ. ಒಂದು ಆರೋಗ್ಯವಾಗಿರ್ತಾರೆ. ಎಲ್ಲೂ ಹೊರಗಡೆ ತಿನ್ನೋದಕ್ಕೆ ಖುಷಿ ಆರೋಗ್ಯ ಇರಲಿ. ಮನೇಲಿ ಏನು ಸೊಸೆ ಇರ್ತಾರ, ಅಮ್ಮನ ಸೊಸೆನ ಏನಿರ್ತಾರೆ, ಅವ್ರಿಗೆ ಒಂದು ರೆಸ್ಪೆಕ್ಟು, ಒಂದು ಗೌರವ, ಅವ್ರ ಬಗ್ಗೆ ಹೆಮ್ಮೆ ಇರುತ್ತೆ. ಏಯ್ ನಮ್ಮ ಸೊಸೆ ಹೆಂಗ್ ಅಡುಗೆ ಮಾಡ್ತಾಳೆ, ನಿಮ್ಮ ಅವ್ರು ಹೇಳ್ತಾರಲ್ಲ ಇವಾಗ ಹಂಗೆ. ಹೌದು, ನಮ್ಮಪ್ಪ ಎಲ್ಲ ಹೇಳ್ತಾ ಇರ್ತಂತೆ. ನಮ್ಮೂರಲ್ಲಿ ಯಾರಾದ್ರೂ ಬಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ರಂಗನಾಥನ ಹೇಳ್ತಾ ಇತ್ತು, ಕವಿತಾ ಈ ಸಾರು ಮಾಡಿತ್ತು, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿತ್ತಮ್ಮ, ಈಗ ಮುದ್ದೆ ಊಟ ಮಾಡ್ಕೊಂಡ್ ಬಂದೆ ಅಂತೆಲ್ಲ ಹೇಳ್ತಾ ಇರ್ತೈತಂತೆ. ನಂಗೆ ಅವ್ರ ಹತ್ರ ಹೇಳಕ್ ತುಂಬಾ ಖುಷಿ ಆಗುತ್ತೆ. ಕೆಲವ್ರಿಗೆ ಅಂಗಳದಲ್ಲಿ ಅಡುಗೆ ಇಷ್ಟ ಆಗಿದೆ, ಇನ್ನು ಕೆಲವ್ರಿಗೆ ಲೈಫ್ ಸ್ಟೈಲ್ ಬ್ಲಾಗ್ ಬೇಕು ಅಂತಾರೆ. ಲೈಫ್ ಸ್ಟೈಲ್ ಬ್ಲಾಗು ಮಾಡ್ತೀವಿ, ಅಂಗಳದಲ್ಲಿ ಅಡುಗೆನೂ ಮಾಡ್ತೀವಿ. ಇದು ಇವತ್ತಿಂದು ಲೈಫ್ ಸ್ಟೈಲ್ ಬ್ಲಾಗ್ ಮಾಡಿದ್ದೀವಿ ಈ ಥರ. ಆಮೇಲೆ ಇನ್ನೇನು ಹೇಳಬೇಕು? ಏನೇನು ಹೇಳಬೇಕು ಮೇಡಮ್? ಇನ್ನೇನಿಲ್ಲ. ಹೌದಾ? ಎರಡನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ. ಅಂದರೆ ಸಾಧ್ಯ ಆದರೆ ಒಂದಿನ ಅಂಗಳದಲ್ಲಿ ಅಡುಗೆ, ಒಂದಿನ ಲೈಫ್ ಸ್ಟೈಲ್ ಬ್ಲಾಗ್. ಅಂದರೆ 3 ಹೊತ್ತು ನಾವು ಅಂಗಳದಲ್ಲಿ ಅಡುಗೆ ಮಾಡ್ತೀವಿ ಅಥವಾ ಅಲ್ಲೆಲ್ಲ ಅಡುಗೆ ಮಾಡೋದಕ್ಕಾಗೋದಿಲ್ಲ, ಬಿಸಿಲು ಎಲ್ಲ ಇರುತ್ತೆ. ಬೆಳಿಗ್ಗೆ ಟೈಮಿಲ್ಲ, ಸಂಜೆ ನೋಡಿಕೊಂಡು ಆ ಸಮಯ ನೋಡಿಕೊಂಡು ಮಾಡಬೇಕು. ಮಾಮೂಲಿ ಉಳಿದಂತೆ ಮನೆಯಲ್ಲಿ ಗ್ಯಾಸಲ್ಲೇ ಅಡುಗೆ ಮಾಡ್ಕೊಳ್ತೀವಿ. ಆಮೇಲೆ ಇವತ್ತು ಏನು ಸಾರಮ್ಮ ಮಾಡಿದ್ದು? ಮಸ್ಕಾಯಿ ಮಾಡಿದ್ದು. ರಾತ್ರಿ ಬರೀ ಮಸ್ಕಾಯಿಲ್ಲ, ಹೆಂಗೆ ಊಟ ಮಾಡೋದು, ನೆಂಚ್ಕೊಳ್ಳೋದಕ್ಕೇನು ಇಲ್ಲ ಅಂದಿದ್ದಕ್ಕೆ ನಮ್ಮ ಶ್ರೀಮತಿಯವರು ಬೋಂಡ ಹಾಕ್ತೀನಿ ಅಂದರು. ಅದಕ್ಕೆ ಎಲ್ಲ ಸ್ವಲ್ಪ ನುಗ್ಗೆ ಸೊಪ್ಪು, ಕರಿಬೇವು ಸೊಪ್ಪೆಲ್ಲ ಕಿತ್ಕೊಂಬಂದೆ ತೋಟದಲ್ಲಿ. ಅವರೆಲ್ಲ ರೆಡಿ ಮಾಡಿಕೊಂಡು ಹಚ್ಚಿಟ್ಕೊಂಡು ಬೋಂಡ ಮಾಡ್ತಾಯಿದ್ದಾರೆ ರಾತ್ರಿ ಊಟಕ್ಕೆ. ಇವತ್ತಿನ ಬ್ಲಾಗು ಇಷ್ಟೇ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್, ಶುಭರಾತ್ರಿ. ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.